ನಮಸ್ತೆ ನೋಡ್ರಿ, ನಾನು ಚೌಕೋನ್ ಚಪಾತಿ ಮಾಡಾಕತ್ತೀನಿ. ಅದರ ಸಲುವಾಗಿ ಒಂದು ಬಂಚಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿನಿ, ಹೆಚ್ಕೊಂಡೆ. ಒಂದು ಉಳ್ಳಾಗಡ್ಡಿ, ಒಂದು ಟೊಮೆಟೊ ತೊಗೊಂಡಿನಿ. 3 ವಾಟಿಯಷ್ಟು ಗೋಧಿ ಹಿಟ್ಟು, 1 ವಾಟಿಯಷ್ಟು ಕಡಲೆ ಹಿಟ್ಟು, ಎಳ್ಳು, ಹಸಿ ಖಾರ, ಆಮೇಲೆ ಉಪ್ಪು, ಅರಿಶಿನ, ಧನಿಯಾ ಪುಡಿ, ಆಮೇಲೆ ಜೀರಿಗೆ, ಆಮೇಲೆ ಓಂಕಾಳು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿನಿ. ಆಮೇಲೆ ನೋಡ್ರಿ, ಅದು ಹೆಚ್ಕೊಂಡಂಥ ಮೆಂತ್ಯ ಸೊಪ್ಪು ಮತ್ತು ಉಳ್ಳಾಗಡ್ಡಿ ಈಗ ಈ ಹಿಟ್ಟಿನಾಗನ ನಾನು ಆ್ಯಡ್ ಮಾಡ್ಕೋತೀನಿ. ಅದನ್ನೆಲ್ಲನೂ ಕೂಡಿಸ್ಕೊಂಡು ಟೊಮೆಟೊ ಅದಕ್ಕೆ ಹೆಚ್ಚು ಹಾಕೋಂಗಿಲ್ಲ, ಯಾಕಂದರೆ ಹೆಚ್ಚು ಹಾಕಿದ್ರೆ ಅದು ಸಿಪ್ಪಿ ಸಿಪ್ಪಿ ಬಾಯಾಗಿ ಬರ್ತೈತಿ, ಅದು ನುರಿಯಂಗಿಲ್ಲ, ಸಣ್ಣ ಮಕ್ಕಳಿಗೆ ಪಚನ ಆಗೋದಿಲ್ಲ. ಅದ್ರ ಸಲುವಾಗಿ ಈ ಥರ ನಾನು ತುರಿದು ಹಾಕೋತೀನಿ. ಮ್ಯಾಗ ಸಿಪ್ಪಿ ಬಂದುಬಿಡ್ತೈತಿ, ಸಿಪ್ಪಿ ವೇಸ್ಟ್ ಅದನ್ನ ಚೆಲ್ಲಿ ಬಿಡೋದು. ಆ ಥರದ್ದು ಏನು ಇರ್ತೈತಲ್ಲ ಅದು ಗ್ರೇವಿ ಅದಷ್ಟನ್ನು ಹಾಕೋತೀನಿ. ಟೊಮೆಟೊದಷ್ಟು ಅದು ಏನು ಪ್ಯೂರಿ ಬರ್ತೈತಲ್ಲ ಅದನ್ನ ಹಾಕೋತೀನಿ. ಇದನ್ನು ಡ್ರೈ ಆಗಿ ಮಿಕ್ಸ್ ಮಾಡ್ಕೊರಿ. ಮೊದಲು ಸ್ವಲ್ಪ ಖಾರ ಉಪ್ಪು ಎಲ್ಲ ಕಡೆ ಆಗಲಿ, ಯಾಕಂದ್ರೆ ಅದು ಒಂದೊಂದು ಕಡೆ ಹೋಗಿ ಹಸಿ ಖಾರ ಕುಂತು ಬಿಡ್ತೈತಿ, ಅಲ್ಲಷ್ಟು ಖಾರ ಬರ್ತೈತಿ. ಅದ್ರ ಸಲುವಾಗಿ ಚಲೋ ತಂಗಿ ಅದನ್ನ ಮಿಕ್ಸ್ ಮಾಡ್ಕೊರಿ ಡ್ರೈ ಆಗಿ. ಆಮೇಲೆ 1-2 ಸ್ಪೂನಷ್ಟು ಎಣ್ಣೆ ಹಾಕೋರಿ. ನೀವು ಯಾವ್ದು ಬೇಕಾದ್ರೆ ಶೇಂಗಾ ಎಣ್ಣೆ ಹಾಕೋರಿ, ಯಾಕಂದ್ರೆ ನೀವು ಯಾವುದು ಬಳಸ್ತಿರ್ತೀರಿ ಅದನ್ನ ಎಣ್ಣೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಅದನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆ ಲಟ್ಟಿಸ್ಬೇಕು, ನಾದ್ಕೋಬೇಕು ಹಿಟ್ಟು. ಭಾಳ ಗಟ್ಟಿ ಆದಂದ್ರೆ ಅವು ಹಿಂಗೆ ಹಲ್ಲಾಗ ಹರಿಯಂಗಿಲ್ಲ. ಅದ್ರ ಸಲುವಾಗಿ ಸ್ವಲ್ಪ ಮೆತ್ತಗೆ ನಾದ್ಕೋರಿ. ನಾದ್ಕೊಂಡು ಒಂದು 10 ನಿಮಿಷ ಅದನ್ನು ನೆನೆಯಾಕೆ ಬಿಡ್ರಿ. ಆಮೇಲೆ ಒಂದು ಉಳ್ಳಿಯಷ್ಟು ತೊಗೊರಿ, ಒಂದು ಸಣ್ಣ ಚಪಾತಿಯಷ್ಟು ತೊಗೊಂಡು ಅದನ್ನು ಲಟ್ಟಿಸ್ಕೊರಿ. ಸ್ವಲ್ಪ ದೊಡ್ಡದು ಲಟ್ಟಿಸ್ಕೊರಿ, ಒಂದು ಅಂಗೈಕಿತನೂ ದೊಡ್ಡದು ಲಟ್ಟಿಸ್ಕೊಂಡು ಅದಕ್ಕೆ ಒಳಗೆ ಎಣ್ಣೆ ಅಥವಾ ತುಪ್ಪ ಹಾಕೋರಿ. ತುಪ್ಪ ಹಾಕ್ಕೊಂಡು ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿ ಅದಕ್ಕೆ ಹಾಕೋಬೇಕು. ಅಚ್ಚ ಖಾರದ ಪುಡಿ ಬೇಕಂದ್ರೆ ನೀವು ಮತ್ತು ಇನ್ನೂ ಏನಾರೇ ಅದಕ್ಕೆ ಮಸಾಲೆ ಹಾಕ್ಕೊಳ್ಳೋದ್ರೆ ಚಾಟ್ ಮಸಾಲದು ಹಾಕ್ಕೊಂಡ್ರೂ ಚಲೋ ಹತ್ತೈತಿ. ನಾನು ಬರೀ ಅಚ್ಚ ಖಾರದ ಪುಡಿ ಹಾಕತ್ತೀನಿ. ಈ ರೀತಿ ಫೋಲ್ಡ್ ಮಾಡಿ ಅದನ್ನು ಹಿಟ್ಟು ಹಚ್ಚಿ ಲಟ್ಟಿಸ್ಕೊಳ್ಳೋದು. ಇದು ಒಂಥರ ಡಿಫ್ರೆಂಟಾಗೇನು ಇರ್ತೈತಿ, ನೋಡಾಕನೂ ಹುಡುಗರು ಇಷ್ಟಪಟ್ಟು ತಿಂತಾವೆ. ಟಿಫಿನ್ ಬಾಕ್ಸಿಗೆ ಹಾಕ್ಕೊಟ್ರಂತಿ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ. ರುಚಿ ನೋಡಾಕನೂ ಚಂದ ಅನ್ನಿಸ್ತೈತಿ. ಹುಡುಗರಿಗೆ ಬೇರೆ ಟೈಪ್ ಆಗ್ತೈತಿ ನೋಡೋಕೆ. ಸ್ಕೂಲ್ನಾಗ ಮತ್ತು ಹುಡುಗರಿಗೇನು ಅಟ್ರ್ಯಾಕ್ಟ್ ಆಗ್ತಾವೆ ಇದನ್ನು ನೋಡ್ಕ್ಯಾರ. ಡಬ್ಬಿ ಒಳಗೆ ಹಾಕ್ಕೊಟ್ರೆ ನೋಡಿರಿ ಈ ಥರ ಚಲೋ ತಂಗೆ ಎಡ್ಜಸ್ ಎಲ್ಲ ಲಟ್ಟಿಸ್ಕೊಂಡು ಅದನ್ನು ಕೆಂಪಾಗುವಂಗೆ ಹೆಂಚ್ಗೆ ಹಾಕಿ ಬೇಯಿಸ್ಕೊರಿ. ಆಮೇಲೆ ಕೆಚಪ್, ಆಮೇಲೆ ಮೊಸರು, ಬೆಣ್ಣೆ, ತುಪ್ಪ ಯಾವುದ್ರ ಜೊತೆನೂ ಸರ್ವ್ ಮಾಡ್ಬೋದು. ಇಲ್ಲಾಂದ್ರೆ ಕೊಬ್ಬರಿ ಚಟ್ನಿ ಅದ್ರ ಜೊತೆನೂ ಸರ್ವ್ ಮಾಡೋದು ಭಾಳ ಟೇಸ್ಟಾಗಿರ್ತೈತಿ. ಇಲ್ಲ ಬರೀ ತುಪ್ಪ ಹಚ್ಕೊಂಡು ಉಪ್ಪಿನಕಾಯಿ ಹಚ್ಕೊಂಡು ತಿನ್ಬೋದು. ಹಂಗೂ ಏನೂ ಪಲ್ಯ ಅದು ಇಲ್ದಾಗ ಅದು ಇದನ್ನ ಮಾಡಿ ತಿನ್ಬೋದು. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿರಿ. ನೀವು ಒಂದು ಸತಿ ಹೆಂಗೆ ಮಾಡಿ ನೋಡಿ ಹೆಂಗೆ ಬಂತಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಫ್ರೆಂಡ್ಸ. ನೋಡಿರಿ ಈ ಥರ ಬೇಯಿಸ್ಕೊರಿ. ಎರಡು ಕಡೆ ತಿರುವಿ ಹಾಕಿ ನಾನು ಕೆಚಪ್ ಜೊತೆ ಸರ್ವ್ ಮಾಡೀನಿ ತುಪ್ಪ ಹಾಕಿ. ಭಾಳ ಅಂದ್ರೆ ಭಾಳ ಟೇಸ್ಟನ್ನು ಆಗಿತ್ತು ಫ್ರೆಂಡ್ಸ. ಥ್ಯಾಂಕ್ ಯು ಫ್ರೆಂಡ್ಸ್.